ಹಲೋ ಹಾಯ್ ವೆಲ್ಕಮ್ ಟು ಸಾನಾ ಶೆಟ್ಟಿ ಮಿನಿ ಬ್ಲಾಗ್. ಇವತ್ತಿನ ವಿಡಿಯೋ ಏನಂದರೆ ಅಣ್ಣ ಅದಕ್ಕೆ ಬಂದಿದ್ರು ಅಂತ ಹೇಳಿಬಿಟ್ಟು ಸಣ್ಣದಾಗಿ ವಾಕ್ ಹೋಗೋಣ ಅಂತೇಳ್ಬಿಟ್ಟು ನಾನು ಅದಕ್ಕೆ ಅಮ್ಮ ಹೋಗ್ತಾ ಇದ್ವಿ. ಅಷ್ಟೊತ್ತಿಗೆ ಜಿ ಸಿ ಎಲ್ ಕಾಣ್ತು ಅಂತೇಳ್ಬಿಟ್ಟು ಸ್ವಲ್ಪ ಐಟಮ್ ತೊಗೊಳೋಣ ಮನೆಗೆ ಅಂತ ಹೇಳಿ ಹೋಗ್ತಿದ್ವಿ. ನಾನು ಅದಕ್ಕೆ ಪಾಪ ಒಂದು ವಸ್ತು ಇಟ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಿದ್ಲು. ಆಮೇಲೆ ಅದಕ್ಕೆ ಏನೇನೋ ಐಟಮ್ ತೊಗೊತಾ ಇದ್ದರು. ಅಷ್ಟೊತ್ತಿಗೆ ನಾವು ಸುಮ್ಮನೆ ಇದ್ದವಲ್ಲ ಅಂತೇಳ್ಬಿಟ್ಟು KFC ತಿನ್ನೋಣ ಅಂತೇಳ್ಬಿಟ್ಟು ಹೋದ್ವಿ. ಸಿಕ್ಕಾಪಟ್ಟೆ ರಶ್ ಆಗಿತ್ತು ಅಂತ ಹೇಳಿಬಿಟ್ಟು ನಾವು ಮನೆಗೆ ಪಾರ್ಸಲ್ ತೊಗೊಂಡ್ವಿ. ಮನೆಗೆ ಬಂದಾದಮೇಲೆ ನಾವು KFC ಎಲ್ಲ ತಿಂದ್ವಿ. ಅಷ್ಟೊತ್ತಿಗೆ ಪಾಪ ಫೋನ್ ಮಾಡಿದ್ರು, ನಾನು ಚಿಕನ್ ತೊಗೊಂಡು ಬರ್ತೀನಿ ಅಣ್ಣ ಅದಕ್ಕೆ ಬಂದಿದ್ದಾರಲ್ಲ ಅಂತ ಹೇಳಿದರು. ಅದ್ರ ಜೊತೆ ಒಂದು ಜೋಳ ಸಮೇತ ತೊಗೊಬಂದಿದ್ರು ಅಂತೇಳ್ಬಿಟ್ಟು ನಾನು ಬೇಯಿಸ್ತಾ ಇದ್ದೆ. ಆಮೇಲೆ ಅಮ್ಮ ನಾನು ಚಿಕನ್ ಸಾಂಬಾರು ಮಾಡಿಬಿಡ್ತೀನಿ, ನೀನು ಆಮೇಲೆ ಚಿಕನ್ ಗ್ರೇವಿ ಮಾಡು ಅಂತ ಹೇಳಿದರು. ಆಮೇಲೆ ಅಮ್ಮ ಚಿಕನ್ ಸಾಂಬಾರೆಲ್ಲ ಮಾಡಿಟ್ಟಿದ್ರು, ನಾನು ಚಿಕನ್ ಗ್ರೇವಿ ಮಾಡ್ತಾಯಿದ್ದೆ. ಪಕ್ಕಕ್ಕೆ ನಾನು ಇಡ್ಲಿ ಬೇಯಿಸ್ತಾ ಇದ್ದೆ. ನಾನು ತುಂಬ ಏನು ಮಸಾಲೆ ಏನು ಹಾಕಿಲ್ಲ ಚಿಕನ್ ಗ್ರೇವಿಗೆ, ಸಿಂಪಲ್ಲಾಗಿಯೇ ಖಾರ ಪುಡಿ ಉಪ್ಪು ಸ್ವಲ್ಪ ಚಿಕನ್ ಮಸಾಲೆ ಹಾಕಿಬಿಟ್ಟು ಮಾಡಿದ್ದೆ ಅಷ್ಟೇ. ತುಂಬ ಏನು ಮಸಾಲೆ ಐಟಮ್ ಏನು ಹಾಕಿಲ್ಲ. ನಾನು ಹೀಗೆ ಮಾಡೋದು, ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ. ಚಿಕನ್ ಸಾಂಬಾರು ಮಾಡಿಟ್ಟಿದ್ರು ಅಮ್ಮ, ಅದನ್ನು ಸಾರಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಮತ್ತು ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ, ಇದೇ ಥರ ಆಗಿತ್ತು ಚಿಕನ್ ಸಾಂಬಾರು. ರೈಸಿಗೂ ಇಡ್ಲಿಗೂ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಮತ್ತು ಗ್ರೇವಿನೂ ಅಂತೇಳ್ಬಿಟ್ಟು ನಾವು ತುಂಬ ಏನು ಐಟಮ್ ಏನು ಮಾಡೋಕ್ಕಾಗಲ್ಲ. ಇಡ್ಲಿ ನೋಡಿ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್